ನಾಲೆಡ್ಜ್ ಇಲ್ದವ್ರೆ ಪ್ರಧಾನಮಂತ್ರಿ, ನಾಲೆಡ್ಜ್ ಇಲ್ದವ್ರೆ MP ಗಳಲ್ಲಿ ಮುಖ್ಯಮಂತ್ರಿ ನಾವು ಫೈಟ್ ಮಾಡೇ ಮಾಡ್ತೀವಿ. ಚಾಲೆಂಜ್ ಅದೇ ಸಮರ್ಥನೆ ಮಾಡ್ತೀವಿ. ಚಾಲೆಂಜ್ ಅದೇ ಚಾಲೆಂಜ್ ಚಾಲೆಂಜ್. ಚಿಕ್ಕ ವಯಸ್ಸಿನಾಗೆ ನಿಂತ್ಕೊಂಡ್ರೆ ನಿನ್ನ 4-5 ಎಲೆಕ್ಷನ್ ಅಲ್ಲಿ ಅವ್ರು ಮುಖ್ಯಮಂತ್ರಿ ಹಾಕಿ ನಾ ಬರ್ಕೊಡ್ತಾನೆ ಮುಖ್ಯಮಂತ್ರಿ ಅದೇ ಹಾಕ್ಯಾರ. ಅವ್ರು ಸಮರ್ಥ ಮುಖ್ಯಮಂತ್ರಿ ಅದೇ ಹಾಕ್ಯಾರ. ಅವ್ರ ಅಪ್ಪಾಜಿ ಆಗಿಲ್ಲ, ಅವ್ರ ಅಪ್ಪ ಅವ್ರ ಅದ್ದಾಗಿಲ್ಲ, ಅವ್ರ ಅಪ್ಪ ಇಲ್ಲ, ಅವ್ರಿಗೆ ಕೊಳ್ಳೇಬೇಕು. ಅವ್ರು ಹೈಕಮಾಂಡ್ನರು ನಾವು ಸಮರ್ಥ ಗೆದ್ದದ ಕರೆವಾದ್ರೆ ಅವ್ರಿಗೆ ಮುಖ್ಯಮಂತ್ರಿ ನೆಕ್ಸ್ಟ್ ಇನ್ನೊಂದು 2 ಎಲೆಕ್ಷನ್ ಗೆದ್ದಾಗ ಗೆಲ್ತಾರೆ, ಮುಖ್ಯಮಂತ್ರಿ ಸಿಗ್ತೈತೆ ಅವ್ರಿಗೆ. ಇನ್ನೊಂದು 2 ಎಲೆಕ್ಷನ್ ಗೆದ್ರೆ ಸಮರ್ಥ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆಶಿ ಆಗಿ ಹೇಳ್ತಾರೆ, ಇನ್ನು 10 ವರ್ಷಕ್ಕೆ ಡಿಕೆಶಿ ಆಗಿ ಹೇಳ್ತಾರಲ್ಲ. ಡಿಕೆಶಿ ಅವರು ಅನುಭವ ಇದ್ದಾರೆ. ಸ್ವಲ್ಪ ನಮ್ಮ ಸಿದ್ದರಾಮಯ್ಯರಾಗಲಿ ಡಿಕೆಶಿ ಅವರಾಗಲಿ ಸ್ವಲ್ಪ ಸೆಂಟ್ರಲ್ಗೆ ಹೋದ್ರೆ ಯುವಕರು ಸ್ಟೇಟಲ್ಲಿ ನೋಡ್ಕೊಂತಾರೆ. ತಡ್ರಿ ಸ್ಟೇಟಲ್ಲಿ ಯುವಕರು ಬರ್ತಾರೆ. ಇವತ್ತು ನಮ್ಮ ಹೇಳ್ತಾ ಕೇಳ್ರಿ, ಸುಮಾರು 67 ಜನ ಯುವಕರು ಭಾಳ ಬಲಿಷ್ಠವಾಗಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಲ್ಲಿ. 1ನೇ ಪಾಯಿಂಟು. 2ನೇ ಪಾಯಿಂಟ್ ಹೇಳ್ತಾ ಕೇಳ್ರಿ, ಇವರು ಊಹಾಪ ಮಾಡಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಸೆಂಟ್ರಲಲ್ಲಿ ಹೇಳಿ ಇಲ್ಲಿ ಶೋಭಾ ಕರಂದ್ಲಾಜೆ ಮಾತಾಡ್ತಾರೆ. ಅಲ್ರಿ, ಒಬ್ಬ MP ಆಗಿ ಸೆಂಟ್ರಲ್ ಹೋಗ್ತಾರಲ್ಲ, ಇವ್ರಿಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ಮೈ वो नहीं है, बात करने का है तो सीधा बात करना. हमारा प्रभा मल्लिकार्जुन है ना, सीधा असेंबली में हिंदी में बात करते हूँ. हिंदी में ಹಿಂದಿಯಲ್ಲಿ ಕೇಳಿ, ಕನ್ನಡದಲ್ಲಿ ಕೇಳಿ, ಇಂಗ್ಲೀಷಲ್ಲಿ ಕೇಳಿ, ಸ್ಪಷ್ಟವಾಗಿ ಮಾತಾಡ್ತಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಇಲ್ಲಿ ಕರ್ನಾಟಕದಲ್ಲಿ MP ಗಳು ಒಂದು ಬೆರಳಿಕೆಷ್ಟು ತೊಗೊಂಬಂದು ತೋರಿಸ್ರಿ ನಮಗೆ. ನಾಲೆಡ್ಜ್ ಇರೋರು, ನಾಲೆಡ್ಜ್ ಇಲ್ದವ್ರೆ ಪ್ರಧಾನಮಂತ್ರಿ, ನಾಲೆಡ್ಜ್ ಇಲ್ದವ್ರೆ MP ಗಳಲ್ಲಿ ಎಲ್ಲಿ ಕರ್ನಾಟಕದಲ್ಲಿ. ಅದಕ್ಕೆ ಒಬ್ಬ ನಾಲೆಡ್ಜ್ ಇರೋದಂಥ MP ನಾವು ಕಳಿಸಿದ್ದೀವಿ. ಒಬ್ಬ ಒಳ್ಳೆ ಉತ್ತಮವಾದ ನಾಲೆಡ್ಜ್ ಅಜ್ಜರು ಹೋದ್ಮೇಲೆ ಉತ್ತಮವಾದಂಥ ಮತ್ತೊಬ್ಬ ಅಜ್ಜ ಸಮರ್ಥಜ್ಜ ಮತ್ತೆ ಕಳಿಸಿದ್ದೀವಿ. ಇನ್ನು 2 ಅಲ್ಲ, ಇದಾದ್ಮೇಲೆ ಇನ್ನೊಂದು ಎಲೆಕ್ಷನ್ ಆದ್ಮೇಲೆ ಮುಖ್ಯಮಂತ್ರಿ ನಾವು ಫೈಟ್ ಮಾಡೇ ಮಾಡ್ತೀವಿ. ಚಾಲೆಂಜ್ ಅದೇ ಸಮರ್ಥನೆ ಮಾಡ್ತೀವಿ. ಚಾಲೆಂಜ್ ಅದೇ ಚಾಲೆಂಜ್. ಸರ್, ನೋಟಿಫಿಕೇಶನ್ ಸೆಂಟ್ರಲ್ನವರು ಜಾಸ್ತಿ ಮಾಡಬೇಕು. MP ಸೀಟು MLA ಸೀಟು ಮಾಡಲೇ ಬಿಡ್ರಿ. ದಾವಣಗೆರೆಗೆ 11 MLA ಮಾಡ್ತಾರಂತೆ, 2 MP ಮಾಡ್ತಾರಂತೆ. 11 MLAಗೆ ಸೀದಾ ಅಡ್ಡ ಹೊಡೆದ್ಬಿಟ್ರೆ ಹೌದು ಪೊಲಿಟಿಕಲ್ ಸರ್ ಹೇಳ್ತೀನಿ ಕೇಳ್ರಿ. ಇದು ನೋಟಿಫಿಕೇಶನ್ ಬಂದಿರೋ ಯಾರಿಗೂ ಗೊತ್ತಿಲ್ಲ, ಸೆಕೆಂಡ್ರಿ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ಒಳಗಿಂದೊಳಗೆ ಮೋದಿಯವರು ಹಿಂಗೆ ಟುಸ್ ಅಂತ ಮಾಡ್ತಿದ್ದಾರೆ. ಆ ಟುಸ್ ಮಾಡೋದು ನಮಗೆ ಲಾಭ, ಅವ್ರಿಗೆ ಲಾಸು. ಬರ್ಲಿ, ನೆಕ್ಸ್ಟ್ ಪ್ರಧಾನಮಂತ್ರಿ ಮೋದಿ ಆಗಲ್ಲ. 100% ದಾವಣಗೆರೆ ದಾವಣಗೆರೆ ಮಧ್ಯ ಕರ್ನಾಟಕ ಮೋದಿ ಪ್ರಧಾನಿ ಆಗಲ್ಲ, ಸಮರ್ಥ ಮುಖ್ಯಮಂತ್ರಿ ಆಗ್ತಾರೆ. ಆಯ್ತಾ? ಒಂದು ಮಾತು, DK ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಿದ್ರಲ್ಲ, ಅವ್ರು ಅಲ್ಲಿ ಹೋಗಿ ದೊಡ್ಡ ರಾಜಭಾರ ಮಾಡಲಿ. ರೈತ ಅಲ್ಲ ಸಾ, ನಾವು ರೈತರಲ್ಲ ಅಂತ ಹೇಳಕ್ಕಾಗಲ್ಲ. ರೈತರಿಗೆ ಅವೆಲ್ಲ ಈಗ ಅವ್ರ ಅಪ್ಪಾಜಿ ಅಲ್ಲ ಅವ್ರ ಅಪ್ಪಾಜಿ ಅವ್ರ ಅಜ್ಜ ಎಲ್ಲ ಮಾಡ್ಕೊಂತ ಬಂದಾರೆ. ಅವ್ರಕ್ಕಿಂತ ಜಾಸ್ತಿ ಮಾಡ್ಬೇಕ. ಯಾರು ಎಲ್ಲ ಕೊಡ್ತಾರೆ ಸಾ. ತೋಟಗಾರಿಕೆಯಲ್ಲಿ ಸಬ್ಸಿಡಿ ಕೊಡ್ತಾರೆ ರೈತರಿಗೆ, ಇಲ್ಲಿ ಕೃಷಿ ಇಲಾಖೆ ಸಬ್ಸಿಡಿ ಕೊಡ್ತಾರೆ ರೈತರಿಗೆ. ಸುಮಾರು ಇಲ್ಲಿ ದಾವಣಗೆರೆ ಜಿಲ್ಲೆ ಹೇಳ್ಬೇಕಂದ್ರೆ ಇದೇ ನೋಡ್ರಿ, ನಮ್ಮ ದುರ್ಗ ನಮ್ಮ ಜಿಲ್ಲೆ ಇತ್ತು, ಅದು ಯಾವ ಲೆಕ್ಕಕ್ಕೆ ಐತಿ, ನಮ್ದು ಇವತ್ತು ಯಾವ ಲೆಕ್ಕಕ್ಕೆ ಐತಿ ದಾವಣಗೆರೆ ಜಿಲ್ಲೆ. ಅದು ಹಂಗೈತೆ. ಅದು ನಾವು ಮುಂಚೆ ಜೂರು ಜಿಲ್ಲೆಯರು, ಅದು ಜಿಲ್ಲೆ ಹಂಗೆ ಉಳ್ಕತಿ. ಇವತ್ತು ಮಲಾಳರಿಂದ ನಮ್ಮ ಜಿಲ್ಲೆ ಇಂಪ್ಲಿಮೆಂಟ್ ಆಗಿದೆ. ಅವ್ರು ಅವ್ರ ಅಪ್ಪಂಗೆ ಸತ್ತಂಗೆ ಸಾಯವ್ರಿಗೆ ಅವ್ನು ಗೆಲ್ಸ್ತಾನೆ ಹೇಳ್ತಾರೆ. ನಾನು ಜಮೀರ್ ಅಹಮದ್ ಖಾನ್ ಸಾಬ್ ಅವ್ರ ಶಿಷ್ಯ, ಅಭಿಮಾನಿ. ಇವತ್ತು ಏನು ಕಾಂಗ್ರೆಸ್ ಜಿಲ್ಲೆ ಪಡಾಗಿ ಹೊಡಿತೈತಲ್ಲ, 12,000 ಲೀಡಿಂಗ್ ಇದೆ ಸರ್ ಕಾಂಗ್ರೆಸ್ ಸರ್ಕಾರ. ಇವತ್ತೇನು ಮಾನ್ಯ ಸಿದ್ದರಾಮಯ್ಯರು 5 ಗ್ಯಾರಂಟಿ ಕೊಡಕತ್ತಲ್ಲ ಸರ್, ಭಾಳ ಒಳ್ಳೆ ಗ್ಯಾರಂಟಿ ಸರ್. ಒಂದು ತಂಗಿಗೆ ಒಂದು ತಮ್ಮ 2,000 ಕೊಡೋಂಗಿಲ್ಲ, ಒಂದು ತಾಯಿಗೆ 2,000 ಕೊಡಬೇಕಂದ್ರೆ ಚಿಂತೆ ಮಾಡ್ತಾನೆ. ಇವತ್ತು ಬಡವರ ನಾಯಕ,
ಬಡವರ ನಾಯಕ ಮಾನ್ಯ ಸಿದ್ದರಾಮಯ್ಯರು 2,000 ಕೊಡಕತ್ತಾರೆ. ಬಸ್ ಫ್ರೀ, ಕರೆಂಟ್ ಫ್ರೀ, ಅಕ್ಕಿ ಫ್ರೀ, ಹಲವಾರು ಸ್ಕೀಮ್ಗಳು ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ ಕೊಡಕತ್ತಾರೆ ಸರ್. ಇದು ಸರ್ ಒಳ್ಳೆ ಕೆಲಸ ಅಂದರೆ. ಅದೇ ಥರ ನಮ್ಮ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಕರ್ನಾಟಕದ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಯಾರಿಗಾರ ಬಡವರಿಗೆ ತೊಂದರೆ ಆದರೆ, ಕಷ್ಟ ಆದರೆ ಇವತ್ತೈತಲ್ಲ ಬೆಂಗಳೂರಿನಲ್ಲಿ ಒಂದು ಏರಿಯಾದಲ್ಲಿ ಗಾಡಿ ಬಿದ್ದು 8 ಜನ ತೀರ್ಕೊಂಡ್ರು. ಒಂದು ಕರೆಂಟಿಂದ ವೈರ್ ಹಿಡಿದು ಒಬ್ಬನ ತೀರ್ಕೊಂಡ. ಯಾರು ಕೊಡ್ತಾರೆ ಸರ್? 5 ಲಕ್ಷ ರೂಪಾಯಿ ಕೊಟ್ಟರು. ಜಾತಿ ಮಂಚ ಸರ್ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಮುಸ್ಲಿಮ್ಸರು ಉಲ್ಟಾ ಹೊಡ್ಬಿಟ್ಟಿದ್ರಂತಲ್ಲ ಆ ಟೈಮಲ್ಲಿ. ಇಲ್ಲ ಅವ್ರು ಬಂದ ಮೇಲೆ ಔಚ್ಕೊಂಡ್ಬಿಟ್ರು ಸರ್. ಮಲ್ಲಣ್ಣರು ಜಮೀರ್ ಅಹಮದ್ ಔಚ್ಕೊಂಡ್ಬಿಟ್ರು. ಒಂದು 100 ವರ್ಷ ಆದ್ಮೇಲೆ ಔಚ್ಕೊಂತಾರ. ಹಂಗೆ ಔಚ್ಕೊಂಡಿ ಜಮೀರ್ ಅಹಮದ್ ಮಲ್ಲಣ್ಣವ್ರಿಗೆ ಪಪ್ಪಿ ಕೊಟ್ಟು, ಸಮರ್ಥಿಗೆ ಮುತ್ತು ಕೊಟ್ಟು, ಅವ್ರ ಮನೆಯಾಗ ಊಟ ಮಾಡಿ ಅನ್ನ ತಿಂದಿದ್ದ ಮನೆಗೆ ಯಾವತ್ತು ಮೋಸ ಮಾಡಲ್ಲ ಜಮೀರ್ ಅಹಮದ್ ಖಾನ್. ಈ ಕರ್ನಾಟಕ ರಾಜ್ಯ ಹುಲಿ ವಜ್ರ ಇದ್ದಂಗೆ ಸರ್. ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಎಂದು ಹೆತ್ತ ತಾಯಿಗೆ ಮೋಸ ಮಾಡಂಗಿಲ್ಲ. ಹೆತ್ತ ತಾಯಿ ಇದ್ದಂಗೆ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಬಂದ್ಮೇಲೆ 10,000 ಓಟ್ ಮತ್ತೆ ಕಾಂಗ್ರೆಸ್ ಬಿದ್ದು ಸರ್. 10,000 ಓಟ್ ಬಿದ್ದವು. ಮತ್ತೆ ಜಮೀರ್ ಅವ್ರು ಬಂದ ಮೇಲೆ ಮತ್ತೆ ಓಟ್ ಜಾಸ್ತಿ ಆಯ್ತು. 10,000 ಮತ್ತೆ ಮುಸ್ಲಿಂ ಜನ ಒಂದಾಗಿ ಓಟ್ ಆಗಿದ್ದಾರೆ. ಇವತ್ತು ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಎಲ್ಲ ಧರ್ಮೀಯರು ಸರ್ವಜನಗದ ಇತ್ತು. ಜಮೀರ್ ಅಹಮದ್ ಅವ್ರು ಬಂದಿಲ್ಲ, ಮೋಸ್ಟ್ಲಿ ಕಾಂಗ್ರೆಸ್ ಗೆಲ್ಲಲ್ವೇನೋ ನಂತರ ಮುಸ್ಲಿಮ್ಸ್ ಓಟ್ ಹಾಕಲ್ವೇನೋ ಅಂತ. ಮುಸ್ಲಿಮ್ಸ್ ಬಂದು 30,000 ಹೊಟ್ಟಿದ ಲೀಡಿಂಗ್ ತೋರಿಸ್ಬೇಕು. ನೀವು ಬಂದು ಮುಸ್ಲಿಂ ಜನಕ್ಕೆ ಆಗಲಿ, ಐಂದ ಜನಕ್ಕೆ ಆಗಲಿ, ಎಲ್ಲ ದೀನ ದಲಿತ ಅಲ್ಪಸಂಖ್ಯಾತರಿಗೆ ಒಂದು ಮೆಸೇಜ್ ಕೊಟ್ಟದ. ಧೀಮಂತ ರಾಕ ಜಾತಿಲ್ ಬಂಚ ರೀ, ಲಕ್ಷ ರೂಪಾಯಿ ದಾನ ಧರ್ಮ ಮಾಡ್ತಾರೆ ರೀ. ಒಂದು ಹಿಂದೂ ಎಲೆಕ್ಷನ್ ಜಮೀರ್ ಅವ್ರು ಕೆಲಸ ಮಾಡಿದ್ರ 100ಕ್ಕೆ 100 ಮಾಡಿ ಸರ್. ಅವ್ರ ರಕ್ತದಲ್ಲಿ ಇಲ್ಲ ಸರ್ ಮೋಸ ಮಾಡೋದು. ವಜ್ರ ಬೀದರ್ ಜಮೀರ್ ಅಹಮದ್ ಖಾನ್. ಇವತ್ತು ನಮ್ಮ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಇಷ್ಟಾರ್ ಕ್ಯಾಂಪು ಇಡೀ ಭಾರತ ದೇಶದಲ್ಲಿ ತಿರುಗಿ ನೋಡ್ರಿ. ಕೇರಳಕ್ಕೆ ಹೋಗಿದ್ರು, ಕೇರಳಲ್ಲಿ ಮೆಜಾರಿಟಿ ಬಂತು. ಬೀದರ್ ಜಮೀರ್ ಅಹಮದ್ ಖಾನ್ ನೋಡಿ ಸರ್ ಮುತ್ತು ಕಟ್ಟಿದ. ಅವರು ಮಲ್ಲಣ್ಣವರು ಔಸ್ಕೊಂಡ್ಬಿಟ್ರ, ನೋಡ್ಬಿಟ್ರ. ಅದು ಅನ್ನ ಎಷ್ಟು ವರ್ಷ ಬಂದು ಭೇಟಿಯಾಗ್ರ ಹಂಗೆ ಅಷ್ಟು ಇದು ಸರ್. ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ, ಮಲ್ಲಣ್ಣವ್ರಿಗೆ ಒಳ್ಳೆ ಸ್ನೇಹಿತರಾಗಿ ಬೆಳೀರಿ. ಅದು ಕಾಂಗ್ರೆಸ್ಸಿಗೆ ಯಾರಿಲ್ಲ ಮೋಸ ಮಾಡಿದಾರಲ್ಲ ಅವ್ರಿಗೆ ನಾಚಿಕೆ ಬರಬೇಕು. ಇಷ್ಟೊಂದು ಅಭಿವೃದ್ಧಿ ದಾವಣಗೆರೆ ಮಾಡಿದಾರಲ್ಲ ಮಲ್ಲಣ್ಣವರು, ಇಲ್ಲಿ ಅಕ್ಕಪಕ್ಕ ಜಿಲ್ಲೆ ಯಾರು ಮಾಡಿಲ್ಲ ಅಂತ ಅಭಿವೃದ್ಧಿ ಕೆಲಸ. ನಿಮ್ಮ ಮುಸ್ಲಿಮ್ಸ್ ಅವರು ಕೂಡ ಕಾಂಗ್ರೆಸ್ ಓಟ್ ಹಾಕಿ 100ಕ್ಕೆ ನೋಡ್ರಿ. ನಾನು ಒಂದು ಮಾತು ಹೇಳ್ತೇನೆ, ಹಿಂದೂ ಮಂದಿ ಅಣ್ತಮ್ಮ ಅದು ಸರ್. ಹಿಂದೂ ಮಂದಿ ಹಿಂದೂ ಮಂದಿನೂ ಅರ್ಧ ಜನ ಓಟ್ ಆಗಿದ್ದಾರೆ, ಮುಸ್ಲಿಂ ಜನನೂ ಓಟ್ ಆಗಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಗೆದ್ದಿದೆ. ಜೈ ಕಾಂಗ್ರೆಸ್, ಜೈ ಬೀದರ್ ಜಮೀರ್ ಅಹಮದ್ ಖಾನ್. ಅದೇ ಸಹ ಅವ್ರು ಹಾಕಿದಾರೆ ಓಟ, ನಮಗೆ ಕಾಂಗ್ರೆಸ್ಗೆ ಹಾಕಿದಾರೆ, ಅವರು ಹಾಕಿದ್ರೆ ನಾವು ಹಾಕಿದ್ದೇವೆ. ಹಂಗಾಗಿ ನಮ್ದು ಹಿಂದುಳಿದು ಮತ್ತೆ ಮುಂದೆ ಗೆಲ್ದಾರೆ ಸಮಾತ್ರ ಅವರು. ಇನ್ನು 2 ಎಲೆಕ್ಷನ್ ಗೆದ್ರೆ ಮುಖ್ಯಮಂತ್ರಿ 100 ಹಾಕಾರ. ಇನ್ನು 2 ಸಲ ಗೆದ್ರೆ ಸಾಕು ನಮಗೆ. ಮುಖ್ಯಮಂತ್ರಿ ನೀವು ಮಾತಾಡಿದ್ರಿ ಇದು ರೈಟ್ ನ್ಯೂಸ್.